ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಭುಜಗಳು ಹೊಲಿಯೋದನ್ನು ಹೇಗೆ ಅಂತ ಹೇಳಿಬಿಟ್ಟು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಯಾರನ್ನು ವಿಡಿಯೋನ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ. ಇದು ವರಮಹಾಲಕ್ಷ್ಮಿಯ ಒಂದು ಭುಜಗಳು ಹೊಲಿಯೋದಕ್ಕೋಸ್ಕರ ಏನೇನು ಬೇಕಾಗುತ್ತೆ ಅಂತ ಈಗ ನಾನು ನಿಮಗೆ ತೋರಿಸ್ತೀನಿ, ನೋಡೋಣ ಬನ್ನಿ. ಇವತ್ತು ಇದನ್ನು ನಾನು ಮೆಜರ್ಮೆಂಟ್ ಪ್ರಕಾರ ತೋರಿಸಿಕೊಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೋಡಿ, ಇದು ವೆಲ್ವೆಟ್ ಬಟ್ಟೆ ಇದೆ, ಹಾಗೆ ಇದು ಒಂದು ಕಾಟನ್ ಬಟ್ಟೆ, ಇದು ಲೇಸು ಅಂಟಿಸೋದಕ್ಕೋಸ್ಕರ, ಹಾಗೆ ಹೊಲಿಯೋದಕ್ಕೆ ಇದು ಒಂದು ಲೇಸು, ಆಮೇಲೆ ಈ ಥರ ರಿಂಗುಗಳು, ಆಮೇಲೆ ಇದು ಎರಡು ಹ್ಯಾಂಗಿಂಗ್ಸ್ ತೊಗೊಂಡಿದ್ದೀನಿ, ಹಾಗೆ ಇದು ಎರಡು ಈ ಥರ ಗಂಟೆ ತೊಗೊಂಡಿದ್ದೀನಿ ಮುತ್ತು, ಆಮೇಲೆ ಈ ಥರ ಮಿರರ್ಗಳು. ಇದೆಲ್ಲನೂ ಕೂಡ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಈ ಎಲ್ಲದರ ಒಂದು ಲಿಂಕನ್ನು ನಾನು ಕೊಟ್ಟಿರ್ತೀನಿ, ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಎಲ್ಲ ವಸ್ತುಗಳನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಒಳಗಡೆ ತುಂಬಿಸೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಈ ಥರ ಫರ್ ಇರುತ್ತೆ, ಈ ಥರ ಫರ್ ಕೂಡ ಸಿಗುತ್ತೆ. ಇದು ಕೂಡ ನೀವು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೋಬಹುದು. ಈಗ ಇದನ್ನ ಕಟಿಂಗ್ ಮಾಡೋದು ಹೇಗೆ ಮೆಜರ್ಮೆಂಟ್ ಪ್ರಕಾರ ಅಂತ ಹೇಳ್ಬಿಟ್ಟು ಇವತ್ತು ನಾನು ತೋರಿಸ್ತೀನಿ, ನೋಡೋಣ. ಈಗ ಮೊದಲಿಗೆ ನಾವು ಒಂದು ಪೇಪರಲ್ಲಿ ಮೆಜರ್ಮೆಂಟ್ ಪ್ರಕಾರ ಇದನ್ನ ಕಟ್ ಮಾಡ್ಕೋಬೇಕು. ಶೇಪು ನೋಡಿ, 17 ಇಂಚು ಉದ್ದ ಇದೆ, ಹಾಗೆ ಅಗಲ ಬಂದು 6.5 ಇಂಚು ಅಗಲ ಇದೆ. ಇಲ್ಲಿಂದ ಇಲ್ಲಿಗೆ 4 ಇಂಚಿದೆ, ಇದು ಬಂದು 17 ಇಂಚು, ಹಾಗೆ ಇದು ಬಂದು 6.5. ಇಷ್ಟು ಮೆಜರ್ಮೆಂಟ್ ತಗೋಬೇಕು. ತಗೊಂಡು ಮೊದಲಿಗೆ ನೀವು ಇಲ್ಲಿ ಈ ತರ ಸ್ಕ್ವೇರ್ನ ಹಾಕೋಬೇಕು. ಸ್ಕ್ವೇರ್ ಹಾಕೊಂಡಾದ್ಮೇಲೆ ಇದನ್ನ ನೀವು ಈ ತರ ಶೇಪನ್ನು ಮಾಡ್ಕೋಬೇಕು, ಈ ಮೂಲೆವರೆಗೂ ಬರಬೇಕು. ಆಮೇಲೆ ಇಲ್ಲಿ ಇದು ಹೀಗೆ ಸ್ಕ್ವೇರ್ ಇರುತ್ತಲ್ಲ, ಇಲ್ಲಿನೂ ಕೂಡ ಈ ತರ ಕ್ರಾಸ್ ಆಗಿ ಹೀಗೆ ಶೇಪ್ ಹಾಕೋಬೇಕು. ಈ ಶೇಪ್ ಹಾಕೊಂಡು ಇಲ್ಲಿಂದ ಈ ತರ ಒಳಕ್ಕೆ ಬಂದು ಮತ್ತೆ ಇಲ್ಲಿ ಮೂಲೆಗೆ ಸೇರಿಸ್ಬೇಕು. ಇಷ್ಟು ಶೇಪನ್ನ ನೀವು ಹಾಕೋಬೇಕಾಗುತ್ತೆ. ಇಷ್ಟು ಶೇಪ್ ಹಾಕೊಂಡು ಆಮೇಲೆ ಇದನ್ನ ಕಟ್ ಮಾಡ್ಕೊಂಡು ಬಿಡಬೇಕು. ಎಲ್ಲರೂ ಮೆಜರ್ಮೆಂಟ್ ಪ್ರಕಾರ ತೋರಿಸ್ಕೊಡಿ ಮೇಡಮ್, ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮೊದಲು ಕೂಡ ನಾನು ಈ ಭುಜಗಳು ಮಾಡುವಂಥ ವಿಡಿಯೋಗಳನ್ನು ಹಾಕಿದ್ದೀನಿ. ಅದನ್ನು ನೋಡಿದವರು ಎಲ್ಲರೂ ಕೂಡ ನನಗೆ ಕೆಲವರು ಕಮೆಂಟ್ಸ್ ಮಾಡಿದರು, ಮೆಜರ್ಮೆಂಟ್ ಪ್ರಕಾರ ತೋರಿಸ್ಕೊಡಿ ಮೇಡಮ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ನಾನು ಮೆಜರ್ಮೆಂಟ್ ಪ್ರಕಾರ ತೋರಿಸ್ತಾ ಇದ್ದೀನಿ. ಇನ್ನು ಇದ್ರಿಗಿನ ದೊಡ್ಡ ಸೈಜ್ ಬೇಕು ಅಂತಂದರೆ ಇದ್ರಿಗಿನ ದೊಡ್ಡ ಸೈಜನ್ನು ಬೇಕಾದರೂ ನೀವು ಮಾಡ್ಕೋಬಹುದು, ಇಲ್ಲ ಚಿಕ್ಕ ಸೈಜ್ ಬೇಕು ಅಂತಂದರೆ ಚಿಕ್ಕ ಸೈಜ್ ಬೇಕಾದರೂ ಮಾಡ್ಕೋಬಹುದು. ಅಂದರೆ ನೀವು ವರಮಹಾಲಕ್ಷ್ಮಿ ಯಾವ ಒಂದು ಸೈಜಲ್ಲಿ ಕೂಡಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕದಾಗಿ ಕೂಡಿಸಿದ್ರೆ ಚಿಕ್ಕದಾಗಿ ತಗೊಳ್ಳಿ, ದೊಡ್ಡದಾಗಿ ಕೂಡಿಸೋದಾದರೆ ದೊಡ್ಡದಾಗಿ ತಗೊಳ್ಳಿ. ಇದು ಮೀಡಿಯಂ ಸೈಜು, ಇದು ಕರೆಕ್ಟ್ ಆಗುತ್ತೆ. ನೋಡಿ, ಈ ಥರ ಕಟಿಂಗ್ ಮಾಡ್ಕೊಂಡಿದ್ದಾಯಿತು. ಇದು ಲೈನಿಂಗ್ ಪೀಸು, ಇದನ್ನ ಈ ಥರ ಇಟ್ಕೊಂಡು ಇದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದನ್ನ ಈಗ ಇದು ಒಂದು ಸ್ವಲ್ಪ 1/4 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ ಹೋಗುತ್ತೆ, ಹಾಗಾಗಿ ಇದು 2 ಪೀಸು ಕಟಿಂಗ್ ಮಾಡ್ಕೋಬೇಕು. ಆಮೇಲೆ ಇವಾಗ ವೆಲ್ವೆಟ್ ಬಟ್ಟೆನಲ್ಲೂ ಕೂಡ ಸೇಮ್ ಇದೇ ಥರ ಇದನ್ನ ಇಟ್ಬಿಟ್ಟು ಇದು ಕೂಡ 2 ಪೀಸು ಕಟ್ ಮಾಡ್ಕೋಬೇಕು. ಈಗ ವೆಲ್ವೆಟ್ ಬಟ್ಟೆನ ತಗೊಂಡು ಅದ್ರ ಮೇಲೆ ಈ ಪೀಸನ್ನು ಇಡ್ತಾ ಇದ್ದೀನಿ ನೋಡಿ, ಇಟ್ಬಿಟ್ಟು 2 ಪೀಸು ಇದನ್ನು ಕೂಡ ಹಾಗೆಯೇ 1/4 ಇಂಚು ಬಿಟ್ಟು ನಾವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ವೆಲ್ವೆಟ್ ಪೀಸ್ ಬಂದು ನಿಮಗೆ 1/4 ಮೀಟ್ರ್ ಆದರೆ ಸಾಕಾಗುತ್ತೆ. ಇದು 150 ರೂಪಾಯಿ ಮೀಟ್ರ್ ಇರುತ್ತೆ, ಹಾಗೆ 250 ರೂಪಾಯಿ ಮೀಟ್ರ್ ಕೂಡ ಇರುತ್ತೆ. ನೀವು ಚಿಕ್ಕಪೇಟೆ ಮಾರ್ಕೆಟ್ನಲ್ಲೂ ಬೇಕಾದರೂ ತೊಗೋಬೋದು, ಇಲ್ಲ ಬಂಡಿಗಳ ಮೇಲೂ ಕೆಲವು ಸಲ
ಸೇಲ್ ಮಾಡ್ಕೊಂಡು ಬರ್ತಾರೆ ಈ ಒಂದು ವೆಲ್ವೆಟ್ ಬಟ್ಟೆನ. ಅವ್ರ ಹತ್ರ ಬೇಕಾದರೂ ತೊಗೋಬೋದು. ಅವ್ರ ಹತ್ರ ತೊಗೊಂಡ್ರಂತೂ ನಿಮಗೆ 250 ರೂಪಾಯಿಗೆ 5 ಮೀಟರ್ನಷ್ಟು ಬಟ್ಟೆಯನ್ನು ಕೊಡ್ತಾರೆ ಅವರು. ಈಗ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಲೇಸನ್ನು ತಗೊಂಡು ನಾವು 1 ಇಂಚು ಗ್ಯಾಪಲ್ಲಿ ಲೇಸ್ಗಳನ್ನು ಇಟ್ಕೊಂಡು ಇವಾಗ ಈ ಥರ ಸ್ಟಿಚ್ ಮಾಡ್ಕೊತ ಹೋಗಬೇಕು. ಬಾಕ್ಸ್ ಟೈಪಲ್ಲಿ ಲೇಸ್ಗಳನ್ನ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು. ಈ ಥರ ವೆಲ್ವೆಟ್ ಬಟ್ಟೆ ಮೇಲೆ ನಾವು ಇದನ್ನು ಅಟ್ಯಾಚ್ ಮಾಡಬೇಕು. ನೀಟಾಗಿ ಈ ಥರ ಎಲ್ಲ ಕಂಪ್ಲೀಟಾಗಿ ಅಟ್ಯಾಚ್ ಮಾಡಿಕೊಂಡು ಕಾರ್ನರಲ್ಲಿ ಏನು ಮೂಲೆ ಥರ ಬಂದಿರುತ್ತಲ್ಲ, ಆ ಮೂಲೆ ಥರ ಬಂದಿರೋಂಥ ಜಾಗದಲ್ಲಿ ನಾವು ಅಗಲವಾದಂಥ ಲೇಸ್ ಏನಿದೆಯಲ್ಲ ಅದನ್ನು ಇಟ್ಬಿಟ್ಟು ಇದನ್ನು ಈ ಥರ ಮೇಲೆ ಕೆಳಗಡೆಗೆ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲ ನೀವು ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬಿಟ್ಬಿಟ್ಟು ಏನಾದರೂ ಸ್ಟೋನ್ ವರ್ಕ್ ಮಾಡ್ತೀನಿ ಅನ್ನೋದಾದರೆ ಸ್ಟೋನ್ ವರ್ಕ್ ಬೇಕಾದರೂ ಮಾಡ್ಕೋಬೋದು. ಇಲ್ಲ ದೊಡ್ಡದಾಗಿ ಒಂದು ಪ್ಯಾಚ್ ಏನಾದರೂ ಇದ್ದರೆ ಆ ಒಂದು ಪ್ಯಾಚಸ್ಗಳಿಗೂ ಕೂಡ ನೀವು ಅಲ್ಲಿ ಅಂಟಿಸ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಮೊದಲು ಮಾಡಿರೋ ಅಂಥದ್ರಲ್ಲೆಲ್ಲನೂ ಕೂಡ ನಾನು ಮಧ್ಯದಲ್ಲಿ ಅಲ್ಲಿ ಪ್ಯಾಚಸ್ಗಳನ್ನ ಅಂಟಿಸಿದ್ದೀನಿ. ಈಗ ಕೆಳಗಡೆ ಭಾಗದಲ್ಲೂ ಅಷ್ಟೇ ಸೇಮ್ ಅದೇ ಥರ ನಾವು ಹೊಲ್ಕೊಂಡು ಬಾಕ್ಸ್ ಟೈಪಲ್ಲಿ ಫಿನಿಶಿಂಗ್ ಮಾಡ್ಕೋಬೇಕು. ಆಮೇಲೆ ಅದ್ರ ಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಲೈನಿಂಗ್ ಪೀಸು, ಆ ಒಂದು ಲೈನಿಂಗ್ ಪೀಸ್ನ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು. ಎಲ್ಲೂ ಗ್ಯಾಪ್ ಬರಬಾರ್ದು. ಆ ಥರ ನೀಟಾಗಿ ನೋಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ಅದನ್ನು ಇವಾಗ ಸೀದಾ ಮಾಡ್ಕೋಬೇಕು. ಸೀದಾ ಮಾಡ್ಕೊಂಡಿದ್ದಾಗಿದ ನಂತರ ಈಗ ಅದ್ರ ಒಳಗಡೆಗೆ ಫರ್ನ ತುಂಬಿಸ್ಬೇಕಾಗುತ್ತೆ. ಫರ್ ನೀಟಾಗಿ ಎಲ್ಲನೂ ಬಿಚ್ಚಿಸ್ಕೊಂಡು ಆಮೇಲೆ ಅದ್ರ ಒಳಗಡೆಗೆ ಟೈಟಾಗಿ ನೀಟಾಗಿ ತುಂಬಿಸ್ಕೊಂಡು ಬಿಡಬೇಕು. ತುಂಬಿಸ್ಕೊಂಡು ಈಗ ಕೊನೆಯಲ್ಲಿ ಇದನ್ನು ಫಿನಿಶಿಂಗ್ ಮಾಡಬೇಕು. ರೌಂಡಾಗಿ ಈ ಥರ ಸ್ಟಿಚ್ ಹಾಕ್ಕೊಂಡು ಬಿಡಬೇಕು. ಸ್ಟಿಚ್ ಹಾಕ್ಕೊಂಡು ಅದು ಅಲ್ಲಿ ಕವರ್ ಮಾಡಿಬಿಡಬೇಕು ಪೂರ್ತಿನೂ ಕೂಡ. ಈ ಥರ ಮಾಡೋದ್ರಿಂದ ಇಲ್ಲಿ ರೌಂಡಾಗಿ ಬರುತ್ತೆ ನೋಡಿ. ಈಗ ಅದನ್ನು ಕಂಪ್ಲೀಟಾಗಿ ಹೊಲಿದಾದಮೇಲೆ ಈಗ ಬಾಕ್ಸ್ ಟೈಪ್ ಏನಿದೆ ಅಲ್ಲ ಅದರ ಮಧ್ಯದಲ್ಲಿ ನಾವು ಫೆವಿಕಾಲ್ನ ಹಚ್ಚಿಬಿಟ್ಟು ಅದ್ರ ಮೇಲೆ ಈ ಒಂದು ರೌಂಡ್ ಶೇಪ್ ಏನು ಮಿರರ್ ಇದೆಯಲ್ಲ ಅದನ್ನು ಅಂಟಿಸ್ಕೋಬೇಕು. ನೀವು ಫೆವಿಕಾಲ್ ಆದರೂ ತೊಗೋಬೋದು, ಇಲ್ಲ ಗ್ಲೂ ಗನ್ ಇದ್ದರೆ ಗ್ಲೂ ಗನ್ ಆದರೂ ತೊಗೋಬೋದು. ಆಮೇಲೆ ಆ ಮಿರರ್ ಸುತ್ತಲೂ ಕೂಡ ರೌಂಡಾಗಿರೋ ಅಂಥ ಇಲ್ಲಿ ನಾನು ರಿಂಗ್ಗಳನ್ನು ಅಂಟಿಸ್ತಾ ಇದ್ದೀನಿ ನೋಡಿ. ಇದೇ ಅಂಟಿಸ್ಕೋಬೇಕು ಅಂತೇನಿಲ್ಲ. ನಿಮ್ಮ ಹತ್ರ ಯಾವುದಾದ್ರೂ ಡಿಸೈನ್ ಸ್ಟೋನ್ಗಳಿದ್ದರೆ ಅದನ್ನು ಬೇಕಾದರೂ ಅಂಟಿಸ್ಕೋಬೋದು. ಈಗ 2 ಪೀಸ್ ಏನು ಅಟ್ಯಾಚ್ ಮಾಡಿದ್ವಲ್ಲ ಆ ಭಾಗದಲ್ಲಿ ಫೆವಿಕಾಲ್ನ ಅಂಟಿಸ್ಕೊಂಡು ಒಂದು ಗೋಲ್ಡನ್ ಲೇಸನ್ನು ಅದ್ರ ಮೇಲೆ ಅಂಟಿಸ್ಬೇಕು. ಆವಾಗ ಅದು ಸ್ಟಿಚಿಂಗ್ ಹಾಕಿರೋದು ಕಾಣೋದಿಲ್ಲ, ಅಟ್ಯಾಚ್ ಮಾಡಿರೋದು. ಹಾಗೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ಇವಾಗ ಪೂರ್ತಿಯಾಗಿ ಅಟ್ಯಾಚ್ ಮಾಡಿದ್ದಾಯಿತು ನೋಡಿ. ಇಷ್ಟು ಮಾಡಿದ್ರೆ ಆಯಿತು. ವರಮಹಾಲಕ್ಷ್ಮಿ ಭುಜಗಳು ರೆಡಿ ಆಯಿತು ನೋಡಿ. ಎಷ್ಟು ಸುಲಭ ಅಲ್ವಾ ವರಮಹಾಲಕ್ಷ್ಮಿ ಭುಜ ಹೊಲಿಯುವಂಥದ್ದು. ಇವತ್ತು ನಿಮಗೆ ಮೆಜರ್ಮೆಂಟ್ ಪ್ರಕಾರ ನಾನು ತೋರಿಸ್ಕೊಟ್ಟಿದ್ದೀನಿ. ಕೆಳಗಡೆಗೆ ಹ್ಯಾಂಗಿಂಗ್ಸ್ ಕೂಡ ಹಾಕಿದ್ದೀನಿ ನಾನು. ನೀವು ರೆಡಿ ಇರೋ ಹ್ಯಾಂಗಿಂಗ್ಸ್ ಬೇಕಾದರೆ ಅದನ್ನು ಹಾಕ್ಕೋಬೋದು. ಇಲ್ಲ ಈ ಥರ ನೀವೇ ರೆಡಿ ಮಾಡೋದಾದರೆ ನೀವೇ ರೆಡಿ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಒಂದು ಭುಜಗಳು ಹೊಲಿಯೋದಕ್ಕೆ ನನಗೆ ಕಸ್ಟಮರ್ ಆರ್ಡ್ರ್ ಕೊಟ್ಟಿದ್ದರು. ವರಮಹಾಲಕ್ಷ್ಮಿಯ ಎಲ್ಲ ವಸ್ತುಗಳು ಮಾಡೋದಕ್ಕೋಸ್ಕರ ಅಂತ ಆರ್ಡ್ರ್ ಕೊಟ್ಟಿದ್ದಾರೆ. ಹಾಗಾಗಿ ಕೈ, ಕಾಲು, ಚೌರಿ, ಭುಜಗಳು, ಹಾಗೆ ವರಮಹಾಲಕ್ಷ್ಮಿ ಫೇಸ್ ಡೆಕೋರೇಷನು, ಕಿರೀಟ ಇಷ್ಟೆಲ್ಲನೂ ಕೂಡ ಅವ್ರಿಗೆ ನಾನು ಮಾಡಿಕೊಟ್ಟಿದ್ದೀನಿ. ನಿಮಗೂ ಯಾರಿಗಾದರೂ ಬೇಕಿದ್ದರೆ ಹೇಳಿ, ಮಾಡಿ ನಾನು ಕೊಡ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ವರಮಹಾಲಕ್ಷ್ಮಿಯ ಒಂದು ಭುಜಗಳು ಯಾವ ಥರ ಸುಲಭವಾಗಿ ಹೊಲಿಬಹುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಹಂತ ಹಂತವಾಗಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಎಲ್ಲನೂ ಕೂಡ ನೀಟಾಗಿ ಅರ್ಥ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡೋದಕ್ಕೆ ನಮಗೆ